ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನು ಅಂತ ನೋಡ್ತಿದ್ದೀರಾ? ವೈಟು ಗೊತ್ತಿರಬೇಕಲ್ಲ ಆಗಲೇ. ಇವತ್ತು ಮತ್ತೊಂದು ಹೊಸ ಎಳೆ ರಂಗೋಲಿ, ಹೊಸ ಡಿಸೈನು. ಇದು ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇಷ್ಟ ಆಗಿರೋ ಅಂಥ ಡಿಸೈನ್ಗಳೇ, ಚೆನ್ನಾಗಿ ಕಾಣೋ ಅಂಥದ್ದನ್ನೇ, ಸುಲಭವಾಗಿರೋದನ್ನೇ ನಾನು ತೋರಿಸ್ತಾ ಇರೋದು. ಏಕೆ ಅಂತಂದರೆ ದಿನನಿತ್ಯ ಹಾಕುವಾಗ ಸ್ವಲ್ಪ ವಿಭಿನ್ನವಾಗೂ ಇರಬೇಕು, ಆಮೇಲೆ ಸ್ವಲ್ಪ ಈಸಿಯಾಗೂ ಇರಬೇಕಲ್ವಾ. ಒಂದೇ ಥರ ಹಾಕ್ಕೊಂಡೋದ್ರೆ ಏನೋ ಅಂತ ಪರದಾಡಂಗೆ ಹೋಗುತ್ತೆ. ಇದು ಒಂಥರ ವಿಭಿನ್ನವಾಗಿದ್ದರೆ ಎಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ, ಇದೇನೋ ಚೆನ್ನಾಗಿದೆಯಲ್ಲ ಅಂತ ಅಷ್ಟೇ. ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ಆಮೇಲೆ ಇವತ್ತು ಬೆಳಗ್ಗೆನೇ ಹೋಗಿದ್ದೆ. ಬೆಳಗ್ಗೆ ಅಂದರೆ ಏನೋ 8:45 ಅಪಾಯಿಂಟ್ಮೆಂಟ್ ಇದ್ದಿದ್ದು. ಟೆಸ್ಟು ಏನೂ ಇಲ್ಲ, ಟೆಸ್ಟ್ ಇದ್ದಿದ್ದು ಆ್ಯಂಜಿಯೋಗ್ರಾಮು, CT ಆ್ಯಂಜಿಯೋಗ್ರಾಮು. ಸ್ವಲ್ಪ ಭಯ ಆಯಿತು ಇದಕ್ಕೆ. ಯಾಕೆ ಅಂತಂದರೆ ಒಂದೊಂದು ಸಲ ಏನು ಅನ್ನಿಸ್ಬಿಡುತ್ತೆ ಅಂದರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಇಲ್ವಲ್ಲ ಜೊತೆಗೆ, ಒಂಥರ ಮಾರಲ್ ಸಪೋರ್ಟಿಗೆ ನಾವೇ ಏನೋ ಅಂತ. ಆಮೇಲೆ ಯಾವಾಗ ನೋಡಿದ್ರು ದೇವ್ರ ಮುಂದೆ ನನ್ನ ಮಕ್ಕಳು ಅವ್ರು ಇಂಡಿಪೆಂಡೆಂಟ್ ಆಗೋ ತನಕ ನಾನು ಇರಬೇಕು, ಅಲ್ಲಿ ತನಕ ಏನಾದರೂ ಸರಿಯೇ, ನಾನು ಹೆದರಿಸ್ತೀನಿ, ನಾನು ಬದುಕಬೇಕು ಅನ್ನೋ ಇದು ಬಂದುಬಿಟ್ಟಿದೆ ಒಂಥರ. ಅದಕ್ಕೋಸ್ಕರನೇ. ಆಮೇಲೆ ಗೊತ್ತಲ್ಲ ನಿಮಗೆ, ನೀಡಲ್ ಅಂತಂದರೆ ಭಯ. ಆದರೂ ಆ ನೀಡಲ್ ಭಯ ಇದ್ದರೂ ಕೂಡ ನಾನು ಮಾಡಿಸ್ಕೊಂಡೆ. ಇದು ಪ್ರಿಕ್ಕು ಸಣ್ಣದ ನೀಡಲಲ್ಲಿ ಕೊಡಿ ಅಂತ ಹೇಳಿದೆ. ಆಮೇಲೆ ಅವರು ಆಗಲ್ಲ ಸಣ್ಣದ್ರಲ್ಲಿ ಕೊಡೋದಕ್ಕೆ, ಅದು ಸ್ವಲ್ಪ ದೊಡ್ಡದೇ, ಭಯನೇ ಆಗುತ್ತೆ, ಆದರೂ ತಡ್ಕೋಬೇಕು, ಇಲ್ಲಾಂದರೆ ಟೆಸ್ಟ್ ಮಾಡೋಕ್ಕಾಗಲ್ಲ ಅಂತಂದರು. ಅದಕ್ಕೋಸ್ಕರ ಅಳು ಬಂತು ಅತ್ತೆ. ಆಮೇಲೆ ಮಾಡಿಸ್ಕೊಂಡೆ. ಒಂಥರ ಭಯ ಆಗ್ತಾಯಿತ್ತು. ಏನೇನೋ ಸೊಲ್ಯೂಷನ್ಗಳೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಒಂದು ಸೊಲ್ಯೂಷನ್ ಕೊಟ್ಟಾಗಂತೂ ಫುಲ್ ಬಾಡಿ ಸ್ವಲ್ಪ ಆಗಿ ಬಿಸಿಯಾಗಿ ಒಂದೊಂದು ಪಾರ್ಟ್ ಬೈ ಪಾರ್ಟು ಒಂಥರ ಹೀಟ್ ಆದಂಗೆ ಆಯಿತು, ವಾಮ್ತಾಗಿ. ಒಂದು ಸಲ ಅಂತೂ ಹೇಗಾಯಿತು ಅಂತಂದರೆ, ಮುಖ ತುಂಬ ಏನೋ ತುಂಬಿಕೊಂಡಿದೆ ಸ್ಪೇಸಸಲ್ಲೆಲ್ಲ ಅನ್ನಂಗೆ, ಒಳಗಡೆ ಸ್ಪೇಸಸ್ಗಳಲ್ಲಿ ಒಂಥರ ಬಾಯಿಗೆ ತುಂಬ್ಕೊಂಡಂಗಾಯಿತು. ಅವೆಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋ ಅಷ್ಟರೊಳಗೆ ಸದ್ಯ ಅದು ಮುಗೀತು ಅಂತ ಹೇಳಿದ್ರು ಸ್ಪೆಷಲಿಸ್ಟು. ಆಗ ಒಂಥರ ಖುಷಿ ಆಯಿತು, ಆಯಿತಾ ಹಾಗಾದರೆ ಅಂತ ಅಷ್ಟೆ. ಇದು ಅದೇ ಥರ ನನ್ನ ಫಸ್ಟ್ನೇ ಮಗ, ಅವನಿಗೂ ಭಯ, ನೀಡಲು ಬ್ಲಡ್ ಟೆಸ್ಟು ಅಂತಂದರೆ ರಾಮ ಏನು ರಂಪಾಟ ಮಾಡ್ತಾನೆ ಅವನು, ಅಂದರೆ ತುಂಬಾ ಮಾಡ್ತಾನೆ ರಂಪಾಟ. ಅದು ಭಯ ಒಂಥರ, ಅವ್ನಿಗೆ ಹೇಗೆ ಮಾಡಿಸೋದು ಏನಾದರೂ ಟೆಸ್ಟು ಅಂತ ಅಂದಾಗ ಮುಂದಕ್ಕೆ ಸರಿ ಹೋಗ್ತಾನೆ ಅನಿಸುತ್ತೆ. ನಾನು ಹಾಗೇ ಇದ್ದೆ ಮುಂಚೆ ಎಲ್ಲ, ಇಂಜೆಕ್ಷನು ಹಾಗೆ ಹಿಂಗೆ ಅಂತಂದರೆ. ಈಗ ಪರವಾಗಿಲ್ಲ, ಏನು ಆ ಥರ ಇದ್ದಿಲ್ಲ, ಮಾಡಿಸ್ಕೋತೀನಿ ಭಯ ಇದ್ದರೂ ಕೂಡ. ಹಿಂದೆ ನನ್ನ ಮಕ್ಕಳುಗಳು ಬ್ಯಾಕ್ಗ್ರೌಂಡಲ್ಲಿ ಕಿರ್ಚ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ ಅವರು ಲಿವಿಂಗ್ ರೂಮಲ್ಲಿ. ಊಟ ಆಯಿತು, ಆದರೂ ನಾನು ವಾಯ್ಸ್ ಓವರ್ ಕೊಟ್ಟಿದ್ದು ಮಾಡಿಬಿಡೋಣ ಈಗ ಅಂತ ಮಾಡೋದಕ್ಕೆ ಕೂತಿದ್ದೀನಿ. ಅವರು ಟಿ ವಿ ನೋಡಬೇಕಂತೆ. ಅವ್ರಿಗೇನೋ ಒಂದು ಪೋಕೆಮಾನನ್ನ ಆಟ ತುಂಬ ಇದಾಗೋಗಿದೆ ಕಾರ್ಡ್ಗಳು. ಆ ಕಾರ್ಡ್ಗಳದಂತೂ ನನಗೆ ಒಂಥರ, ಮುಂಚೆ ಒಂದು ದೊಡ್ಡ ಬಾಕ್ಸ್ ಫುಲ್ ಇತ್ತು, ಆ ಬಾಕ್ಸ್ ಫುಲ್ ಅದನ್ನು ಎಸೆದುಬಿಟ್ಟಿದೆ, ಎಲ್ಲೆಲ್ಲಿ ನೋಡಿದ್ರು ಬಿದ್ದಿರುತ್ತೆ ಅಂತ. ಈಗ ಕಲೆಕ್ಟ್ ಮಾಡ್ಕೋತಿದ್ದಾರೆ, ಕಾಸು ಅಷ್ಟೊಂದು ಜಾಸ್ತಿ ಕೊಟ್ಟು ಎಸೆಯೋದಕ್ಕಾಗ್ತಿಲ್ಲ. ಅಂದರೆ ಈಗ ಮುಂಚೆ ಇಂದು ಬೆಟರು, ಒಂದು ಬಾಕ್ಸ್ಗಳಲ್ಲಿ ಅವರೇ ಇಟ್ಕೋತಾರೆ, ಅವ್ರಿಗೆ ಗೊತ್ತು ಅಮ್ಮ ಹಿಂಗೆಲ್ಲ ಇದು ಮಾಡಿದ್ರೆ ಎಸಿತಾಳೆ ಅಂತ. ಅದರಿಂದ ಇದೇ ಆಗೋಯ್ತಲ್ವ ಮಾತು ಇವತ್ತು. ಅದು ನೋಡಿ, ಇದು ಈ ಥರ ರಂಗೋಲಿ, ಈ ಗಂಟುಗಳದ್ದು ಏನು ರಂಗೋಲಿ ಪುಡೀಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಅದೇ ಅನ್ನಿಸ್ತು. ಈಗ ಸೈಡಿಂದ ತೋರಿಸ್ತೀವಲ್ವ, ಅದರಿಂದ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ ಅನಿಸುತ್ತೆ. ಆದರೆ ನೀವು ಹಾಕಿ ನೋಡಿದ್ರಂತೂ ಎಷ್ಟು ಇದಾಗುತ್ತೆ ಅಂತಂದರೆ, ತುಂಬ ಒಂಥರ ಕಣ್ಮನ ಸೇರುತ್ತೆ ಒಂಥರ ಚೆನ್ನಾಗಿ. ಇದಂತೂ ನಂಗೆ ಅದೇ ಇಷ್ಟ ಆಗಿದ್ದು ಈ ರಂಗೋಲಿ.
ಆಮೇಲೆ ಏನಕ್ಕೆ ಸ್ಟಾಪ್ ಮಾಡಿದೆ ಅಂದ್ಕೊಂಡ್ರೆ ನನಗೆ ಕನ್ಫ್ಯೂಸ್ ಆಯಿತು. ಯಾವ ವಿಡಿಯೋದಕ್ಕೆ ಇದು ಮಾಡ್ತಾಯಿದ್ದೀನಿ ವಾಯ್ಸ್ ಓವರು ಅಂತ, ಅದಕ್ಕೆ ಸ್ಟಾಪ್ ಮಾಡಿದ್ದೆ. ಇದು ಮಾಡುವಾಗ ವೀಡಿಯೋಗೆ ಮಾಡುವಾಗ ಫಸ್ಟು ಒಂದು ಬಿಟ್ಟೆ ರಂಗೋಲಿ, ಅದು ತಪ್ಪಾಯಿತು. ಆದರೂ ಅದು ಇನ್ನೊಂದು ಡಿಸೈನ್ ಆಯಿತು. ಆಮೇಲೆ ಈ ರಂಗೋಲಿನೂ ತೋರಿಸ್ಬೋದು ಒಂದು ಸ್ವಲ್ಪ ವೇರಿಯೇಷನು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡೆ ರೆಕಾರ್ಡ್ ಮಾಡಿ. ಹಾಗೆ ಒಂದೊಂಚೂರು ವೇರಿಯೇಷನಲ್ಲೇ ಇನ್ನೊಂದೊಂದು ಡಿಸೈನ್ ಆಗೋಗುತ್ತೆ. ಮುಂಚೆ ಎಲ್ಲ ಈ ಥರ ರಂಗೋಲಿ ಹೇಗೆ ಬಿಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ನ್ಯಾಕ್ ಗೊತ್ತಾಗೋಯ್ತಲ್ಲ, ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ನಾವೇ ಇನ್ನೊಂದು ಡಿಸೈನ್ ಮಾಡ್ಕೋಬೋದು. ಅದು ಅದು ಬರ್ತಾ ಇರುತ್ತೆ ಹಾಗೇ ಡಿಸೈನ್ಗಳು ಒಂಥರ. ಇವೆಲ್ಲ ನೋಡಿ ಈ ಥರ ಈ ರಂಗೋಲಿ ಇನ್ನೊಂದು ಸ್ವಲ್ಪ ಇದಕ್ಕೆ ಕಾಣಬೇಕು ಅಂತ ಇದು ಮಾಡೋಕ್ಕೋದ್ರೆ ರಂಗೋಲಿ ಪುಡಿಲಿ ನೀಟಾಗಿ ಬರುತ್ತೆ ಇದ್ರಲ್ಲಿ ಮಾಡಿಕೊಂಡ್ರೆ. ಇದರಲ್ಲಿ ಅಷ್ಟೊಂದು ಇದಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಈ ಡಿಸೈನು. ಆದರೂ ಪರವಾಗಿಲ್ಲ, ಟ್ರೈ ಮಾಡಿ. ಇದನ್ನು ಇನ್ನೊಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ನೀವು ಬಣ್ಣನೋ ಅಥವಾ ಇನ್ನೇನಾದರೂ ಮಧ್ಯೆ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟೆಲ್ಲ ನಂಗೆ ಅನ್ನಿಸ್ತಾ ಇತ್ತು ಇವರೆಲ್ಲ ಹೇಗೆ ಬಣ್ಣ ಹಾಕ್ತಾರೆ ಇದಕ್ಕೆ ಹೇಗೆ ಅಂತ. ಆಮೇಲೆ ಗೊತ್ತಾಯಿತು ಅದು ಇಟ್ಟಿಗೆನ ಪುಡಿ ಮಾಡಿಟ್ಕೊಂಡು ಅದನ್ನು ಹಂಗೆ ಹಾಕ್ತಾರೆ ಅಂತ. ಯಾರೋ ಹೇಳಿದ್ರು, ನಂಗೆ ಗೊತ್ತೇ ಇರಲಿಲ್ಲ. ಇದೇನು ಇದು ಎಲ್ಲೂ ಸಿಕ್ಕಲ್ವಲ್ಲ ಈ ಬಣ್ಣ ಅಂತ. ಒಂಥರ ಇಟ್ಟಿಗೆ ಕಲರೇ ಇದೆಯಲ್ಲ ಫುಲ್ಲು, ಇಟ್ಟಿಗೆ ಇದ್ರಲ್ಲಿ ಮಾಡಿರೋದೆ, ಅದು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತಲ್ಲ, ಆಗ ಓ ಅಂತ ಅಂದ್ಕೊಂಡೆ. ನನಗೆ ಇನ್ನೂ ನೆನಪಿದೆ, ಒಂದು ಸಲ ನಾನು ಸ್ಕೂಲಲ್ಲಿರುವಾಗ ಏನೋ ರಂಗೋಲಿ ಕಾಂಪಿಟೇಷನ್ ಇದೆ ಅಂತಂದರು. ನಂಗೆ ಬರ್ತಾ ಇರಲಿಲ್ಲ ರಂಗೋಲಿ ಎಲ್ಲ. ಆಗ ಇನ್ನು ಪ್ರೈಮರಿ ಸ್ಕೂಲ್ ಅನಿಸುತ್ತೆ, ಹೈಯರ್ ಪ್ರೈಮರಿ. ಎಲ್ಲರೂ ರಂಗೋಲಿ ಪುಡಿ ಕಲರ್ಗಳು ತೊಗೊಂಡು ಬರೋಣ ಅಂತ ಹೋದ್ವಿ. ಅದೇ ಫಸ್ಟು ನಾನು ಅಷ್ಟು ದೂರ ನೆಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು ಆ ಪ್ರೈಮರಿ ಸ್ಕೂಲಲ್ಲಿ. ತೊಗೊಂಡ್ವಿ, ಆದರೆ ನನ್ನ ಕೈಲಿ ರಂಗೋಲಿ ಬಿಡೋದಕ್ಕೆ ಹೆಂಗೋ ಇದರಲ್ಲಿ ಬಿಟ್ಟೆ, ಚಾಕ್ ಪೀಸಲ್ಲಿ. ಆದರೆ ರಂಗೋಲಿ ಕಲರೆಲ್ಲ ಹಾಕೋಕ್ಕಾಗಲಿಲ್ಲ, ಅಷ್ಟಕ್ಕೆ ಬಿಟ್ಟು ಬಂದಿದೆ. ಅದು ದೊಡ್ಡ ರಂಗೋಲಿ ಬೇರೆ ಇದು ಮಾಡ್ಕೊಂಡಿದ್ದೆ, ಆ ಥರ ಆಗಿತ್ತು. ಆದರೆ ಈಗ ಬುದ್ಧಿ ಬಂದಿದೆ, ನನ್ನ ಕೈಗೆಲ್ಲ ನಮಗೆ ಮಾಡೋದಕ್ಕೆ ಏನಾಗುತ್ತೆ ಅದೇ ಮಾಡೋದು. ಮಾಡೋಕ್ಕಾಗಲ್ಲ ಅಂದರೆ ಆಗೋದೇ ಇಲ್ಲ ಅಂತಂದರೆ ಬಿಟ್ಬಿಡ್ತೀನಿ. ಆಮೇಲೂ ಲೈಫು ರಿಸ್ಕ್ ತೊಗೊಂಡು ಮಾಡಬೇಕು ಅಂತಂದರೆ ಅವನ್ನೆಲ್ಲ ಮಾಡೋದಕ್ಕೆ ಹೋಗಲ್ಲ. ಮಕ್ಳಿಗೂ ಅದೇ ಹೇಳ್ತಿದ್ದೀನಿ, ಅಡ್ವೆಂಚರಸ್ ಆಗಿರಬೇಕು, ಆದರೆ ಅದು ನಮ್ಮ ಲೈಫ್ಗೆ ಇದು ಮಾಡೋ ಅಂಥ ಇದಿರಬಾರ್ದು. ಎಷ್ಟೊಂದು ಜನ ಏನೋ ಇದು ಅಡ್ವೆಂಚರ್ ಮಾಡೋಕ್ಕೋಗಿ ರಿಸ್ಕ್ ತೊಗೊಂಡು ಲೈಫನ್ನೇ ಕಳ್ಕೊಂಡಿದ್ದಾರಲ್ಲ, ಆ ಥರ ಇರಬಾರ್ದು ಅಂತ. ಇದೇ ಇವತ್ತಿನ ನನ್ನ ಅಡ್ವೈಸು. ನೋಡಿ ಹೇಗೆ ಕಾಣಿಸ್ತಿದೆ, ನಾನು ಹೇಳಿದೆ ಅಲ್ವಾ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನನಗೂ ಇಷ್ಟ ಆಯಿತು ಒಂಥರ. ಫಸ್ಟ್ ನೋಡಿದಾಗಂತೂ ಇದು ಹೇಗೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಆಮೇಲೆ ಇದನ್ನು ವೀಡಿಯೋ ನೋಡಿಕೊಂಡು ಬಿಟ್ಟರೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡು ನೀಟಾಗಿ ಬಂದುಬಿಡುತ್ತೆ ಈ ರಂಗೋಲಿಗಳೆಲ್ಲ. ಇವತ್ತಿಗೆ ಇಲ್ಲಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.